ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSCಯಿಂದ ನಡೆಯಬೇಕಾಗಿರುವಂಥ ಅಪ್ಕಮಿಂಗ್ ಎಕ್ಸಾಮ್ಸ್ಗಳದ್ದು, ಅದರಲ್ಲೂ ವಿಶೇಷವಾಗಿ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆ KS ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ 25ನೇ ತಾರೀಕು ನಿಗದಿಯಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಜನ ಒತ್ತಡವನ್ನು ಹಾಕ್ತಾ ಇರೋದ್ರಿಂದ KS ಪೂರ್ವಭಾವಿ ಪರೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಪೋಸ್ಟ್ಪೋನ್ ಆಗುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಅಫಿಷಿಯಲ್ ಆದಂಥ ಇದುವರೆಗೂ ಕೂಡ ಪ್ರಕಟಣೆ KPSCಯಿಂದ ಹೊರಬಂದಿಲ್ಲ ಪೋಸ್ಟ್ಪೋನ್ ಬಗ್ಗೆ. ಸೊ ಆ ಕಾರಣಕ್ಕಾಗಿ ಆ ವಿಚಾರದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪೋಸ್ಟ್ಪೋನ್ ಆಗೋದು ಬಿಡೋದು ಅದು KPSC ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಸೊ ಸದ್ಯದಲ್ಲೇ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ, ಬಟ್ ಅದು ಎಲ್ಲಿವರೆಗೂ ಮಾಹಿತಿ ಸಿಗಲ್ಲ, ಅಫಿಷಿಯಲಾಗಿ ಕನ್ಫರ್ಮ್ ಆಗಲ್ಲ, ಅಲ್ಲಿವರೆಗೂ ನೀವು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಸದ್ಯ ಆ್ಯಸ್ ಇಟ್ ಈಸ್ ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ. ಸೊ ಅದರ ಜೊತೆ ಹಲವಾರು ಜನ ಕೇಳಿದ್ರಿ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಲ್ಯಾಂಡ್ ಸರ್ವೇರ್ದು, CTA ಆ್ಯಂಡ್ ವಿಶೇಷವಾಗಿ PDO ಮತ್ತು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಒಂದು ಎಷ್ಟು ಅರ್ಜಿಗಳ ಸಲ್ಲಿಕೆ ಆಗಿವೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ KPSC ಒಂದು ವರದಿಯನ್ನು ಕೊಟ್ಟಿದೆ. ಸೊ ಅದರಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ. ಸೊ ಅದರ ಜೊತೆ ನಾನು ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ, ಯಾರಿಗೂ ಇನ್ನೂ ಕೂಡ ರೀಚ್ ಆಗಿಲ್ಲ ಅಂಥವ್ರಿಗೆ ರೀಚ್ ಆಗಲಿ ಅಂತ. ಸೊ 384 KS ಹುದ್ದೆಗಳೇನಿವೆ ಗೆಜೆಟೆಡ್ ಪ್ರೊಫೆಷನಲ್ HK ಪ್ಲಸ್ ನಾನ್ HKಗೆ 2,09,374 ಅರ್ಜಿಗಳು ಬಂದಿವೆ. ಸೊ ಅದರಲ್ಲಿ ಲೆಕ್ಕ ಹಾಕಿದರೆ ಒಂದು ಹುದ್ದೆಗೆ 546 ಜನ ಕಾಂಪಿಟೇಷನ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 245 ಹುದ್ದೆಗಳದ್ದು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು 230 ಪ್ಲಸ್ 15 ಹುದ್ದೆಗಳು. ಅದರಲ್ಲಿ 1,85,761 ಅಪ್ಲಿಕೇಶನ್ ಬಂದಿವೆ. ಅಂದರೆ ಒಂದು ಹುದ್ದೆಗೆ ಆಬ್ವಿಯಸ್ಲಿ 759 ಜನ ಕಾಂಪಿಟೇಷನ್. ಆ್ಯಂಡ್ ನೆಕ್ಸ್ಟು PDO ಹುದ್ದೆ 247 ಹುದ್ದೆಗೆ ಒಟ್ಟು ಬಂದಿರುವಂಥ ಅಪ್ಲಿಕೇಶನ್ ಎಷ್ಟು ಅಂತಂದರೆ 4,04,160 ಅಪ್ಲಿಕೇಶನ್. ಸೊ ಒಂದು ಹುದ್ದೆಗೆ 1,637 ಜನ ಕಾಂಪಿಟೇಷನ್ ಕೊಟ್ಟಂಗೆ ಆಗುತ್ತೆ PDOದು. ಆ್ಯಂಡ್ JE ಇದರಲ್ಲಿ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಎರಡೂ ಕೂಡ ಅಪ್ಲೈ ಮಾಡಿದವರು ಕೇವಲ ಬಂದಿರೋದು 14,032 ಅಪ್ಲಿಕೇಶನ್. ಅಂದರೆ ಒಂದು ಹುದ್ದೆಗೆ ಕೇವಲ 47 ಜನ ಕಾಂಪಿಟೇಷನ್. ಆ್ಯಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗ್ರೂಪ್ B ಹುದ್ದೆ ಇದು ಇರೋದು 40 ಪೋಸ್ಟು. ಬಂದಿರೋದು ಅಪ್ಲಿಕೇಶನ್ಗಳ ಸಂಖ್ಯೆ ಎಷ್ಟು ಅಂತಂದರೆ 1,68,452. ಅಂದರೆ ಒಂದು ಹುದ್ದೆಗೆ ಬರೋಬ್ಬರಿ 4,211 ಜನ ಕಾಂಪಿಟೇಷನು. ಸೊ ಲ್ಯಾಂಡ್ ಸರ್ವೇರು 264 ಪ್ಲಸ್ 100 HK ಪ್ಲಸ್ ನಾನ್ HK ಬಂದಿರೋ ಅಪ್ಲಿಕೇಶನ್ 77,270 ಆಯಿತಾ. ಅಂದರೆ ಒಂದು ಹುದ್ದೆಗೆ 213 ಜನರ ಒಂದು ಕಾಂಪಿಟೇಷನು. ಆ್ಯಂಡ್ ನೆಕ್ಸ್ಟು RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಇರುವಂಥದ್ದು 76 ಹುದ್ದೆಗಳು, ಬಂದಿರೋದು 12,031 ಅಪ್ಲಿಕೇಶನ್. ಅಂದರೆ ಒಂದು ಹುದ್ದೆಗೆ 159 ಜನ ಕಾಂಪಿಟೇಷನ್. ಸೊ ಈ ಡೀಟೇಲ್ಸನ್ನು KPSC ತಾನು ಒಂದು ಪ್ರಕಟಣೆಯನ್ನು ಕೂಡ ಕೊಟ್ಟಿದೆ. ಸೊ ಯಾರದನ್ನು ನೋಡಿಲ್ಲ ಅವರು ಆ ಒಂದು PDF ಹಲವಾರು ಜನ ಈಗ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದಾರೆ. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಆ್ಯಂಡ್ ಆ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ, KS ಪೂರ್ವಭಾವಿ ಪೋಸ್ಟ್ಪೋನ್ ಬಗ್ಗೆ ಇನ್ನೂ ಯಾವುದೇ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ಅಪ್ಡೇಟ್ ಬಂದ ತಕ್ಷಣ ಖಂಡಿತವಾಗಿ ತಿಳಿಸ್ತೀನಿ. ಯಾರು ಕೂಡ ಆ ವಿಚಾರದ ಬಗ್ಗೆ ಏನು ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.